11ರ ಬೆಳಗ್ಗೆ 11:50ಕ್ಕೆ ನಾಡಹಬ್ಬ ದಸರಾ ಉದ್ಘಾಟನೆಯಾಗುತ್ತೆ. ಅಕ್ಟೋಬರ್ 21ಕ್ಕೆ ವಿಶ್ವವಿಖ್ಯಾತ ಮೈಸೂರು ದಸರಾ ಜಂಬೂ ಸವಾರಿ ನೆರವೇರುತ್ತೆ. ನಾಡಹಬ್ಬ ದಸರಾ ಆಚರಣೆ ತಯಾರಿ ಸಭೆಯಲ್ಲಿ ಸರ್ಕಾರ ನಿರ್ಧಾರ ತಗೊಂಡಿದೆ. ಅಕ್ಟೋಬರ್ 11ರಂದು ಶುಭ ಧನುರ್ಲಗ್ನದಲ್ಲಿ ದಸರಾ ಉದ್ಘಾಟನೆಯಾಗುತ್ತೆ. ಮೈಸೂರು ಚಾಮುಂಡಿ ಬೆಟ್ಟದಲ್ಲಿ ನಾಡಹಬ್ಬ ದಸರಾ ಉದ್ಘಾಟನೆಯಾಗುತ್ತೆ. ಅಕ್ಟೋಬರ್ 21ರ ಸಂಜೆ 4ರಿಂದ 4:35 ಒಳಗೆ ಚಾಮುಂಡಿ ದೇವಿಗೆ ಪುಷ್ಪಾರ್ಚನೆಯಾಗುತ್ತೆ. ಶುಭ ಮೀನ ಲಗ್ನದಲ್ಲಿ ಚಾಮುಂಡಿ ದೇವಿಗೆ ಸಿಎಂ ಪುಷ್ಪಾರ್ಚನೆ ಮಾಡ್ತಾರೆ. ಆಗಸ್ಟ್ 26ರಂದು ಮೈಸೂರಿನಲ್ಲಿ ಗಜಪಡೆಗೆ ಪೂಜಾ ಕಾರ್ಯಕ್ರಮ ಇರುತ್ತೆ. ಅಂದ್ರೆ ಮುಂದಿನ ತಿಂಗಳು ಸಿಎಂ ಡಿಕೆ ಶಿವಕುಮಾರ್ ಭಾಗಿಯಾಗಿದ್ದ ಸಭೆಯಲ್ಲಿ ನಾಡಹಬ್ಬದ ಬಗ್ಗೆ ನಿರ್ಧಾರ ತಗೊಂಡಿದ್ದಾರೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಹಂಚಿಕೊಳ್ತಾರೆ ನಮ್ಮ ಪ್ರತಿನಿಧಿ ಮಾರುತೇಶ್. ಡಿಕೆ ಶಿವಕುಮಾರ್ ಸಿಎಂ ಆಗಿ ಮೊದಲ ದಸರಾ ಹಬ್ಬ ಸಿದ್ಧತೆಗಳು ಯಾವ ರೀತಿ ಮಾಡ್ಕೊಳ್ತಾ ಇದೆ ಸರ್ಕಾರ? ಸಭೆಯಲ್ಲಿ ಏನೆಲ್ಲ ಚರ್ಚೆ ಆಯಿತು? ಬಹಳ ಪ್ರಮುಖವಾಗಿ ದಸರಾ ಆಯೋಜನೆಗೆ ಅಗತ್ಯ ಇರುವಂತಹ ಅನುದಾನ ಮತ್ತು ಆಗಬೇಕಾಗಿರುವಂತಹ ತಯಾರಿ, ಇದರ ಜೊತೆಗೆ ಈ ಬಾರಿ ಸರಳ ದಸರಾ ಆಚರಣೆ ಮಾಡ್ತಾರಾ ಅಥವಾ ವೈಭವದ ದಸರಾ ಆಚರಣೆ ಮಾಡ್ತಾರಾ ಅದು ಕೂಡ ತೀರ್ಮಾನ ಆಗ್ಬೇಕಾಗತ್ತೆ. ಯಾಕಂದ್ರೆ ರಾಜ್ಯದಲ್ಲಿ ಒಂದು ಕಡೆ ನೆರೆ, ಇನ್ನೊಂದು ಕಡೆ ಬರಗಾಲದ ಪರಿಸ್ಥಿತಿ ಇದೆ. ಬರಗಾಲದ ಅಧ್ಯಯನ ಮಾಡಿ ಯಾವ್ಯಾವ ಜಿಲ್ಲೆಯಲ್ಲಿ ಬರ ಪರಿಸ್ಥಿತಿ ಇದೆ ಅನ್ನೋದನ್ನು ಕೊಡಿ ಅಂತೇಳಿ ಈಗಾಗಲೇ ಮುಖ್ಯ ಕಾರ್ಯದರ್ಶಿಗಳು ಸೂಚನೆ ಕೂಡ ಕೊಟ್ಟಿದ್ದಾರೆ. ಜೊತೆಗೆ ಮೈಸೂರಿನ ಸಂಸದರಾಗಿರುವಂತಹ ಯದುವೀರ್ ಒಡೆಯರ್ ಈ ಬಾರಿ ಸರಳ ದಸರಾ ಆಚರಿಸಿ ಅನ್ನುವಂತಹ ಸಲಹೆಯನ್ನು ಕೂಡ ಕೊಟ್ಟಿದ್ದಾರೆ. ಹೀಗಾಗಿ ಸರಳ ದಸರಾ ಆಚರಿಸ್ತಾರಾ ಅಥವಾ ವೈಭವದ ದಸರಾ ಆಚರಿಸ್ತಾರಾ, ಈ ಎಲ್ಲಾ ಪ್ರಶ್ನೆಗಳಿಗೂ ಈಗ ಉತ್ತರ ಸಿಗಬೇಕಾಗಿದೆ. 11ರಿಂದ ಅಂದ್ರೆ ಅಕ್ಟೋಬರ್ 11ರಿಂದ ದಸರಾ ಆರಂಭ ಆಗುತ್ತೆ. ಇದರ ಜೊತೆಗೆ ಅಲ್ಲಿ ಕಂಬಳ ಆಯೋಜನೆ ಮಾಡುವಂತ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೂ ಕೂಡ ಕೆಲ ಆಕ್ಷೇಪಗಳು ಇದ್ವು. ಆಯಾ ಪ್ರದೇಶಗಳ ಕಲ್ಚರ್ ಅಥವಾ ಆಯಾ ಪ್ರದೇಶಗಳ ಸಂಪ್ರದಾಯಗಳು ಅಲ್ಲೇ ಇದ್ರೆ ಒಳ್ಳೇದು ಅನ್ನುವಂತ ಸಲಹೆಯನ್ನು ಕೂಡ ಯದುವೀರರು ಕೊಟ್ಟಿದ್ರು. ಈ ಎಲ್ಲಾ ಸಾಧಕ ಬಾಧಕಗಳ ಬಗ್ಗೆಯೂ ಕೂಡ ಈಗ ಸಭೆ ನಡೀತಾ ಇದೆ. ಸಭೆಯ ಬಳಿಕ ಸುದ್ದಿಗೋಷ್ಠಿ ನಡೆಸಿ ವಿವರಗಳನ್ನ ಕೊಡ್ತಾರೆ. ಒಂದು, ಅನುದಾನ ಎಷ್ಟು ಕೊಡ್ತಾರೆ ಅನ್ನುವಂಥದ್ದು, ಮತ್ತು ಈ ಬಾರಿ ಸರಳ ದಸರಾ ಮಾಡ್ತಾರ, ವಿಜೃಂಭಣೆಯಿಂದ ಆಚರಿಸ್ತಾರ ಅನ್ನುವಂಥದ್ದು ಒಂದು. ಇನ್ನೊಂದು, ಕಂಬಳದ ಆಯೋಜನೆ ಆಗುತ್ತಾ ಇಲ್ವಾ, ಈ ವಿಚಾರಗಳು ಕೂಡ ಚರ್ಚೆ ಆಗ್ಬೇಕು. ಇದನ್ನ ಹೊಸದಾಗಿ ಮುಖ್ಯಮಂತ್ರಿಗಳಂದ್ರೆ ಈ ಬಾರಿ ಹೊಸದಾಗಿ ಮುಖ್ಯಮಂತ್ರಿಗಳಾಗಿರೋ ಕಾರಣಕ್ಕಾಗಿ ಏನಾದ್ರೂ ಬದಲಾವಣೆಗಳನ್ನ ತಂದು ಅಥವಾ ಜನರ ಆಕರ್ಷಣೆಗೋಸ್ಕರ ಏನಾದ್ರೂ ಹೊಸ ಪ್ರವಾಸಿಗರು ಹೆಚ್ಚು ಬಂದು ನೋಡೋ ರೀತಿ ಏನಾದ್ರೂ ವ್ಯವಸ್ಥೆಗಳನ್ನ ಮಾಡ್ತಾರಾ, ಇದೆಲ್ಲದರ ಬಗ್ಗೆಯೂ ಕೂಡ ಡಿಸ್ಕಷನ್ಸ್ ನಡೀತಾ ಇದೆ ಭಾವನಾ. ಅಂತಿಮವಾಗಿ ಸಭೆಯ ಬಳಿಕ ಸುದ್ದಿಗೋಷ್ಠಿ ನಡೆಸಿ ವಿವರಗಳನ್ನ ನೀಡೋರಿದ್ದಾರೆ. ಸಂಸದ ಯದುವೀರ್ ಕಂಬಳದ ಬಗ್ಗೆ ಮಾತನಾಡಿದ್ರು. ಅಂದ್ರೆ ಆಯಾ ಭಾಗದ ಸಾಂಸ್ಕೃತಿಕ ವೈಭವಗಳೇನಿದೆ ಆಯಾ ಭಾಗಕ್ಕೆ ಇರಬೇಕು, ಕಂಬಳದ ಅವಶ್ಯಕತೆ ದಸರಾಗಿ ಇರೋದಿಲ್ಲ ಅಂತ. ಇದ್ರ ಬಗ್ಗೆ ಏನಾದ್ರೂ ಮೇಜರ್ ಡಿಸ್ಕಷನ್ಸ್ ಆಗತ್ತಾ? ಅಲ್ಲ, ಕಂಬಳದ ಪರ ಡಿ ಕೆ ಶಿವಕುಮಾರ್ ಹಿಂದೆ ಕೂಡ ಕಂಬಳವನ್ನ ಬೆಂಬಲಿಸಿದ್ರು. ಅದರ ಪರಿಣಾಮವಾಗಿ ಅನುದಾನ ಕೊಟ್ಟಿದ್ರು. ಬೆಂಗಳೂರಿನ ಪ್ಯಾಲೇಸ್ ಗ್ರೌಂಡ್ ನಲ್ಲಿ ಕಂಬಳದ ಆಯೋಜನೆ ಕೂಡ ಆಗಿತ್ತು. ಅಂದ್ರೆ ಮಂಗಳೂರಿನ ಭಾಗದಿಂದ ಹೊರತುಪಡಿಸಿ ಬೇರೆ ಭಾಗಗಳಲ್ಲೂ ಕೂಡ ಕಂಬಳದ ಪ್ರಚಾರ ಆಗಬೇಕು ಮತ್ತು ಕಂಬಳದ ಸಂಪ್ರದಾಯಗಳ ಬಗ್ಗೆ ತಿಳಿಸ್ಬೇಕು ಅನ್ನುವ ಕಾರಣಕ್ಕಾಗಿ ಕಂಬಳ ಸಮಿತಿ ಆಗ ಬೆಂಗಳೂರಿನ ಪ್ಯಾಲೇಸ್ ಗ್ರೌಂಡ್ ನಲ್ಲಿ ಕಂಬಳ ಆಯೋಜನೆ ಮಾಡಿದ್ರು. ಈಗ ಮೈಸೂರು ದಸರಾಗೂ ಕೂಡ ಆಯೋಜನೆ ಮಾಡಬೇಕು ಅನ್ನುವಂತ ಮನವಿಯನ್ನ ಮುಖ್ಯಮಂತ್ರಿಗಳಿಗೆ ಸಲ್ಲಿಸಿದ್ದಾರೆ. ಅವರು ಅಕ್ಟೋಬರ್ 18 ಮತ್ತು 19 2 ದಿನಗಳು ಕಂಬಳ ಆಯೋಜನೆಗೆ ಅವಕಾಶವನ್ನ ಮಾಡಿಕೊಡಿ ಅನ್ನುವಂತ ಮನವಿಯನ್ನ ಮಾಡಿದ್ದಾರೆ. ಮತ್ತು ಅದಕ್ಕೆ ಬೇಕಾದಂತ ಅನುದಾನಕ್ಕೂ ಕೂಡ ಅವರು ಮುಖ್ಯಮಂತ್ರಿಗಳ ಬಳಿ ಮನವಿಯನ್ನ ಮಾಡ್ಕೊಂಡಿದ್ದಾರೆ. ಆದ್ರೆ ಮುಖ್ಯಮಂತ್ರಿಗಳು ಈ ತೀರ್ಮಾನವನ್ನ ತೆಗೆದುಕೊಳ್ತಾರೆ. ಯಾಕಂದ್ರೆ ಯದುವೀರ್ ಒಡೆಯರ್ ಬಹಳ ಸ್ಪಷ್ಟವಾಗಿ ಹೇಳಿದ್ರು, ಆಯಾ ಪ್ರದೇಶಗಳ ಸಂಪ್ರದಾಯ ಇರ್ಬೋದು, ಆಯಾ ಪ್ರದೇಶಗಳ ಆಚರಣೆಗಳೇನಿದೆ ಆಯಾ ಪ್ರದೇಶಕ್ಕೆ ಸೀಮಿತವಾಗಿ ಇರುವಂತದ್ದು ಒಳ್ಳೆಯದು ಅನ್ನುವಂಥದ್ದನ್ನ ಹೇಳಿದ್ರು. ಹೀಗಾಗಿ ಅವರ ಸಲಹೆಯನ್ನ ಗಂಭೀರವಾಗಿ ತೆಗೆದುಕೊಳ್ತಾರಾ ಅಥವಾ ಕಂಬಳ ಹೆಚ್ಚು ಪ್ರಚಾರ ಆಗಬೇಕು ಅನ್ನುವ ಕಾರಣಕ್ಕಾಗಿ ದಸರಾ ಸಂದರ್ಭದಲ್ಲೂ ಅದಕ್ಕೆ ಅವಕಾಶವನ್ನ ಮಾಡಿಕೊಡ್ತಾರಾ, ಇದು ಈಗ ಉತ್ತರ ಸಿಗಬೇಕಾಗಿದೆ. ಒಟ್ಟು ಚರ್ಚೆ ಅಂತೂ ನಡೆದಿದೆ ಭಾವನಾ. ಎಸ್, ಧನ್ಯವಾದ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.